ನೀವು ಮೀನ್ನ ಸಾಕೋ ಒಂದು ರೀತಿ ಇದೆ, ಒಂದು ವಿಧಾನ ಇದೆ. ಅದಕ್ಕೆ ಬೇಕಾಗಿರುವಂತ ಊಟ ಕೊಡ್ಬೇಕು, ಅದಕ್ಕೆ ಬೇಕಾಗಿರುವಂತ ವಾತಾವರಣ ಕೊಡ್ಬೇಕು. ಅದೆಲ್ಲ ಕೊಡ್ಲಿಲ್ಲ, ಸತ್ತೋಯ್ತು ಅಂದ್ಬಿಟ್ಟು ಯು ಬ್ಲೇಮ್ ಇಟ್ ಆನ್ ಸಂಬಡಿ. ದಟ್ ಇಸ್ ಸ್ಟುಪಿಡಿಟಿ ಸರ್. ಮಾಟ ಮಂತ್ರ ಎಲ್ಲ ಐ ಡೋಂಟ್ ನೋ. ಬಿಲೀವ್ ಮಾಡೋರು ಬಿಲೀವ್ ಮಾಡ್ಲಿ, ನಾನಂತೂ ಬಿಲೀವ್ ಮಾಡಲ್ಲ. ಬಿಕಾಸ್ ನಾನು ಕಣ್ಣಾರೆ ನೋಡಿಲ್ಲ. ನೋಡಿದ್ರೆ ಬಿಲೀವ್ ಮಾಡ್ತೀನಿ. ವಾಸ್ತು ಅಂತ ಬಿಲೀವ್ ಮಾಡೋರ್ಗೆ ನಾನೊಂದು ಹೇಳ್ತೀನಿ, ಎವ್ರಿ ಟೈಮ್ ನೀವು ತಪ್ಪು ಮಾಡಿ ಆ ಮೀನ್ ಸತ್ತಾಗೆಲ್ಲ ನಿಮ್ ಮನೆ ಕೆಟ್ಟದಾಗತ್ತೆ ಹೊರತು ಒಳ್ಳೇದಾಗಲ್ಲ. ಮಯೂರ್, ನಮಸ್ತೆ. ನಮಸ್ಕಾರ ಸರ್. ಈಗ ಒಂದು ಹಂತದಲ್ಲಿ ಈ ಮತ್ಸ್ಯಶಾಸ್ತ್ರ ಅಂದ್ರೆ ಏನು, ಅಥವಾ ಅದ್ರ ಬಗ್ಗೆ ನಮ್ಗೆ ಏನಾದ್ರು ತಿಳುವಳಿಕೆ ಕೊಡ್ಬೋದಾ? ಮತ್ಸ್ಯಶಾಸ್ತ್ರ ಅಂತ ನಾನು ತುಂಬಾನೇ ಹುಡುಕಿದ್ದೀನಿ ಸರ್. ಓಕೆ, ಬೇಕಂದ್ರೆ ಎಲ್ಲಾ ತರ ಶಾಸ್ತ್ರ ಇದೆ ನಮ್ಮ ಶಾಸ್ತ್ರದಲ್ಲಿ, ಆದ್ರೆ ಇದ್ಯಾಕಿಲ್ಲ ಅಂತ ಸ್ವಲ್ಪ ನನಗೆ ಆಸಕ್ತಿ ಬೆಳೀತು. ಅಂಡ್ ಐ ಕಮ್ ಟು ಅಂಡರ್ಸ್ಟ್ಯಾಂಡ್ ಕೆಲವು ಕಡೆ ಸಣ್ಣ ಸಣ್ಣದಾಗಿ ಒಂದು ಬಿಟ್ಸ್ ಅಂಡ್ ಪೀಸಸ್ ಆಫ್ ಇನ್ಫಾರ್ಮೇಶನ್ ಇದೆ. ಅಂಡ್ ಈ ಅಕ್ವೇರಿಯಂ ಹಾಬಿನ ನಾವು ಇಂಗ್ಲಿಷಲ್ಲಿ ಅಕ್ವೇರಿಯಂ ಹಾಬಿ, ನಾವು ನಮ್ಮ ಕನ್ನಡದಲ್ಲಿ ಮತ್ಸ್ಯಶಾಸ್ತ್ರ ಅಂತ ಏನು ಹೇಳ್ಬೋದು, ತುಂಬಾನೇ ವರ್ಷಗಳಿಂದ ಇದೆ ಸರ್. ಅಂಡ್ ಪೀಪಲ್ ನೋ ಹೌ ಟು ಡೂ ದಿಸ್. ಮೇನ್ಲಿ ಈ ತಿನ್ನುವಂಥ ಮೀನನ್ನ ಕಲ್ಟಿವೇಟ್ ಮಾಡಿ ಅದನ್ನ ಬೆಳೆಸಿ ಮರಿ ಮಾಡಿ ತಿರ್ಗಾ ಬೆಳೆಸಿ ಊಟಕ್ಕೋಸ್ಕರ ಉಪಯೋಗಿಸ್ಕೊಳೋ ಒಂದು ಇದು ನಮ್ಮ ವಿಧಾನ ಇದೆ, ತುಂಬಾ ವರ್ಷಗಳಿಂದ ಇದೆ. ಪ್ಲಸ್ ಈ ಒಂದು ಹವ್ಯಾಸಕ್ಕಾಗಿ ಸಾಕುವಂತ ಒಂದು ವಿಧಾನನೂ ಇದೆ. ಓಕೆ, ಇಟ್ ಹ್ಯಾಸ್ ಬಿನ್ ಸೀನ್. ನಮ್ಗೆ ಎಲ್ಲಾ ಇನ್ಫಾರ್ಮೇಶನ್ ನಮ್ಮ ಕಲ್ಚರ್ ಅಲ್ಲಿ ಇಟ್ ಹಸ್ ಬಿನ್ ಆಲ್ವೇಸ್ ಎಚ್ಡ್ ಇನ್ ಟೆಂಪಲ್ಸ್. ಸೊ ಅಲ್ಲೂ ಹೆಚ್ಚಾಗಿದೆ. ಓಕೆ, ಪ್ಲಸ್ ನಾನೊಂದು ಐ ಹ್ಯಾಡ್ ಸೀನ್ ಅ ಸೀಕ್ವೆನ್ಸ್ ಇನ್ ಕೈರೋನಲ್ಲಿ, ಈಜಿಪ್ಟ್ ಅಲ್ಲಿ ಒಂದು ಹೆಚುಪ್ಸಿಟ್ ಅಂತ ಒಂದು ಪ್ಯಾಲೇಸ್ ಇದೆ. ಓಕೆ, ಅವರು ಒಂದು ಮಹಾರಾಣಿ ಅವರು, ಅಲ್ಲಿಗೆ ಅವ್ರ ಪ್ಯಾಲೇಸ್ ಅಲ್ಲೂ ಬೇರೆ ಬೇರೆ ವಿಧ ತರಾವರಿ ಮೀನುಗಳು ಡಿಸೈನ್ಸು ಅದ್ರದ್ದು, ಅಂದ್ರೆ ಲೈಕ್ ಆರ್ನಮೆಂಟಲ್ ಫಿಶ್ ಅಲ್ಲೂ ಡಿಸೈನ್ ಎಲ್ಲ ಆಗಿದೆ. ಸೊ ಹಾಬಿ ಅನ್ನೋದಿದೆ. ಅಂಡ್ ಶಾಸ್ತ್ರ ಅಂತಂದ್ರೆ ದ ಸೈನ್ಸ್ ಬಿಹೈಂಡ್ ಇಟ್ ಈಸ್ ವೆರಿ ಸಿಂಪಲ್. ಬಟ್ ಅರ್ಥ ಮಾಡ್ಕೊಳ್ಳಿಲ್ಲ, ಕಾಮನ್ ಸೆನ್ಸ್ ಯೂಸ್ ಮಾಡಲಿಲ್ಲ ಅಂದ್ರೆ ವೆರಿ ಕಾಂಪ್ಲಿಕೇಟೆಡ್. ಯಾಕೆಂದ್ರೆ ಸಿಂಪಲ್ ಬಿಕಾಸ್ ನೇಚರ್ ಹ್ಯಾಸ್ ಪರ್ಫೆಕ್ಟೆಡ್ ಇಟ್. ನೀವು ಬರೀ ಕಾಪಿ ಮಾಡಬೇಕು. ಯಾವಾಗ ನಾವು ನಮ್ಮ ಬುದ್ಧಿವಂತಿಕೆ ಉಪಯೋಗಿಸ್ತೀವಿ, ಓಕೆ, ದೆನ್ ಇಟ್ ಬಿಕಮ್ಸ್ ಕಾಂಪ್ಲಿಕೇಟೆಡ್. ಅದೇನೋ ಹೇಳ್ತಾರಲ್ಲ ಸರ್, ಮ್ಯಾನ್ಸ್ ಬಿಗ್ಗೆಸ್ಟ್ ಎನಿಮಿ ಇಸ್ ಹಿಸ್ ಓನ್ ಇಂಟೆಲಿಜೆನ್ಸ್ ಅಂತ. ಅದು ಅಫ್ಕೋರ್ಸ್ ಕನ್ನಡದಲ್ಲಿ ನೀವು ಯು ವಿಲ್ ಪುಟ್ ಇಟ್ ಬೆಟರ್. ಅವನಿಗೆ ಅವನ ಬುದ್ಧಿವಂತಿಕೆಯೇ ಶತ್ರು ಅಂತ. ಹೌದು. ಸೊ ಇಲ್ಲಿ ನಾವು ಬುದ್ಧಿವಂತಿಕೆ ಅನ್ನೋದಕ್ಕಿಂತ ಅತಿ ಬುದ್ಧಿವಂತಿಕೆ. ಕರೆಕ್ಟ್. ನಾವು ಪ್ರಕೃತಿ ಆಲ್ ಇಸ್ ಪರ್ಫೆಕ್ಟ್ ಸರ್. ನೇಚರ್ ಇಸ್ ಪರ್ಫೆಕ್ಟ್. ನಾವು ಏನು ಮಾಡಬೇಕಾಗಿಲ್ಲ. ವಿ ಹ್ಯಾವ್ ಟು ಜಸ್ಟ್ ಪಿಕ್ ಅಪ್, ಅಂಡರ್ಸ್ಟ್ಯಾಂಡ್, ಅಬ್ಸರ್ವ್, ಇಮೋಟ್ ಮಾಡ್ಬೇಕು, ಫೀಲ್ ಮಾಡ್ಬೇಕು, ಅದರೊಟ್ಟಿಗೆ ಬದುಕುವುದನ್ನು ಕಲಿಬೇಕು. ಕರೆಕ್ಟ್. ಇವಾಗ ನಾವೆಲ್ಲರೂ ವಿ ಆರ್ ಕನೆಕ್ಟೆಡ್ ಸೋ ಸ್ಟ್ರಾಂಗ್ಲಿ ಟು ನೇಚರ್ ಅಂಡ್ ಅ ಫಾರೆಸ್ಟ್. ಅಂದ್ರೆ ಇದು ನಾನು ಒಂದೊಂದ್ಸತಿ ಹೇಳ್ತೀನಿ ಸರ್, ಜನ ನಗ್ತಾರೆ. ಇವಾಗ ಒಂದು ಅಕ್ವೇರಿಯಂ ಮುಂದೆ ನಾನು ಕೂತ್ಕೊಂಡ್ರೆ ಒಂದು ಮಾತುಕತೆ ನಡೆಯುತ್ತೆ, ಒಂದು ಕನೆಕ್ಷನ್ ಇದೆ, ಒಂದು ಕಮ್ಯುನಿಕೇಶನ್ ಇದೆ, ಸಂವಾದ ಇದೆ. ಹೌದು. ಇಟ್ ಸ್ಟಾರ್ಟ್ಸ್ ಟಾಕಿಂಗ್ ಟು ಮೀ. ಅದು ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ಅಂತ ಇದುವರೆಗೂ ನನಗೂ ಅರ್ಥ ಆಗಿಲ್ಲ. ಬಟ್ ಐ ಆಮ್ ಹ್ಯಾಪಿ ಇಟ್ ಹ್ಯಾಪನ್ಸ್. ಓಕೆ, ಕೆಲವ್ರು ನಾನು ಕೇಳ್ತಾರೆ ಅದು ಹೆಂಗೆ ಅಷ್ಟು ಚೆನ್ನಾಗಿ ಬೆಳೆಯುತ್ತಲ್ಲ ಅಂತ. ನಾನೇನು ಮ್ಯಾಜಿಕ್ ಮಾಡ್ತಾ ಇಲ್ಲ. ಪ್ರಕೃತಿನಲ್ಲಿ ಏನಿದೆ ಅದನ್ನ ನಾನು ಐ ಟ್ರೈ ಅಂಡ್ ಪುಟ್ ಇಟ್ ಎಕ್ಸಾಕ್ಟ್ಲಿ ದ ವೇ ಇಟ್ ಇಸ್. ಅಷ್ಟೇ ನಾನು ಪ್ರಯತ್ನ ಪಡೋದು. ನಾನು ಮಯೂರ್ ಯಾಕೆ ಕೇಳಿದೆ ಅಂದ್ರೆ, ಈಗ ಭಾರತದಲ್ಲಿ ಬಹುಶಃ ನೀವು ಆಗ ಹೇಳಿದ ಹಾಗೇನೆ ಬ್ರಿಟಿಷರು ಬರುವ ಹೊತ್ತೊತ್ತಿಗೆ ಅವರೊಟ್ಟಿಗೆ ಅಕ್ವೇರಿಯಂ ಅನ್ನುವಂತ ಒಂದು ಬಂತು ಕಾಣುತ್ತೆ. ಹೌದು, ಇನ್ ದ ಮಾಡರ್ನ್ ಏಜ್ ಅಂತ ಹೇಳ್ಬೋದು. ಬಿಕಾಸ್ ಮುಂಚೆ ನಾವು ತೊಟ್ಟಿಗಿಟ್ಟಿನಲ್ಲಿ ಬೆಳೆಸ್ತಾ ಇದ್ವಿ. ನಮ್ ಟೆಂಪಲ್ ಪಾಂಡ್ಸ್ ಅನ್ನೋದೇನು ಸರ್? ಹೌದು. ಆಲ್ ಟೆಂಪಲ್ಸ್ ಹ್ಯಾಡ್ ಅ ಪಾಂಡ್, ಹ್ಯಾಡ್ ಫಿಶ್. ಹೌದು, ನಾವು ಅದನ್ನ ಹೋಗಿ ತಿನ್ನಿಸ್ತಾ ಇದ್ವಿ, ಅವ್ನ್ ಪಾಪ ಪುಣ್ಯ ಅಂತ ನಾವು. ಸೊ ಅದನ್ನ ನೀವು ಅಕ್ವೇರಿಯಂ ಅಂತ ಭಾವಿಸ್ಬೋದು. ಶೃಂಗೇರಿಯಲ್ಲೆಲ್ಲ ಇದೆಯಲ್ಲ, ಎಲ್ಲ ಕಡೆ ಇದೆಯಲ್ಲ. ಸೊ ಅದನ್ನ ನಾವು ಭಾವಿಸ್ಬೋದು, ಬಿಕಾಸ್ ದಟ್ ಇಸ್ ಆಲ್ಸೋ ಕಲ್ಟಿವೇಟಿಂಗ್ ಫಿಶ್ ತಾನೆ. ಸೊ ನಾವು ಅಂಗ್ಲಕ್ಕೆ ಹಾಕಿದ್ರೆ ನಮ್ಮ ಕಲ್ಚರಲ್ಲಿ ಇದೆ, ಬಟ್ ಇಟ್ ಇಸ್ ನಾಟ್ ಸ್ಪೋಕನ್ ಅಬೌಟ್. ಬ್ರಿಟಿಷ್ನವರು ದೇ ಪುಟ್ ಇಟ್ ಇನ್ ರೈಟಿಂಗ್. ಅವ್ರು ಎಲ್ಲವನ್ನು ದಾಖಲೆ ಮಾಡ್ತಾ, ಹೌದು, ಎಲ್ಲಾನು ದಾಖಲೆ ಮಾಡಿದ್ರು. ಸೊ ಹಾಗಾಗಿ ನಮಗೆ ಇನ್ಫಾರ್ಮೇಶನ್ ತುಂಬಾನೇ ಬಂತಾರೆ. ಬಟ್
ಟುಡೇ ಆಲ್ಸೋ ಇವಾಗ ತುಂಬಾನೇ ಮೀನುಗಳ ಹೆಸರು ಬಂದು ದ ಫೈಂಡರ್ ಅಂಡ್ ದ ಸೈಂಟಿಫಿಕ್ ಇದು ಬರುತ್ತೆ, ಸೈಂಟಿಫಿಕ್ ನೇಮ್. ಸೊ ಮುಂಚೆ ಎಲ್ಲ ಬಂದು ಪಂಟಿಯಸ್ ಅಂತ ಬರೋದು, ಇಲ್ಲ ಆಕ್ಸೆಲ್ ರೋಡಿ ಅಂತಿದೆ, ಇದೆಲ್ಲ ಇವರು ಮನುಷ್ಯರು ಮೀನ್ ಕಂಡಿಡಿದವರು. ಓಕೆ, ಅದು ಇವಾಗ ಚೇಂಜ್ ಆಗ್ತಾ ಬಂದಿದೆ. ಅದು ಇವಾಗ ಸ್ವಲ್ಪ ಚೇಂಜ್ ಆಗಿದೆ, ಹೆಸರುಗಳು ಚೇಂಜ್ ಮಾಡಿದ್ದಾರೆ ಆ ಥರ. ನಾನು ಮತ್ಸ್ಯಶಾಸ್ತ್ರ ಅಂತ ಯಾಕೆ ಕರೆದೆ ಅಂದರೆ, ಇವತ್ತು ನಾವು ಬದುಕ್ತಾ ಇರುವಂಥ ಸಂದರ್ಭದಲ್ಲಿ ಪ್ರತಿಯೊಂದನ್ನು, ಈಗ ನಿಮ್ಮಂಥ ಆಫೀಸಲ್ಲಾದರೆ 7 ಹಾರ್ಸ್ ಕ್ಯಾಲೆಂಡರ್ ಇಡಿ, ಅಥವಾ ಈ ಮೂಲೆಯಲ್ಲಿ ಇದನ್ನಿಡಿ, ಮಧ್ಯಭಾಗದಲ್ಲಿ ಅದನ್ನಿಡಿ, ಯಾವುದಿಟ್ಟರು ಕೊನೆಗೆ ಡೈವರ್ಸ್ ಆಗೋದಾಗ್ತಾ ಇದೆ, ಕೊಲೆ ಸುಲಿಗೆಗಳಾಗೋದಾಗ್ತಾ ಇದೆ, ಎಲ್ಲವೂ ಆಗ್ತಾ ಇದೆ, ಪ್ರಶ್ನೆ ಬೇರೆ. ನಿಜ. ಆದರೆ ಈಗ ಅಕ್ವೇರಿಯಂ ಅಂತ ಬಂದ ಕೂಡಲೇ ನೋಡಿ, ಅದರಲ್ಲಿ ನೀರಿರ್ತದೆ, ಅದರಲ್ಲಿ ಮೀನಿರ್ತದೆ, ಅದಕ್ಕೊಂದು ಶಾಸ್ತ್ರ ಇದೆ, ಈ ಥರದ್ದೆಲ್ಲ ವ್ಯಾಖ್ಯಾನಗಳಾಗ್ತಾ ಇದೆ. ಈಗ ಮನೆ ಕಟ್ಟಬೇಕು ಅಂತ ಯಾರು ಆರ್ಕಿಟೆಕ್ಟ್ ಹತ್ರ ಹೋದರೆ, ಆ ಮನೆ ಕಟ್ಟೋದ್ರ ಜೊತೆಗೆ ಕೊನೆಗೆ ಇಂಟೀರಿಯರ್ ಅಂತ ಬಂದ ತಕ್ಷಣ ಇವೆಲ್ಲವೂ ಸೇರ್ಕೊಳ್ತಾ ಇದೆ. ಹೌದು. ಈಗ ನನ್ನ ಮಿಸ್ಸಸ್ಸೇ ಮೊನ್ನೆ ಒಂದು ಸರಿ ಹೇಳ್ತಾ ಇದ್ಲು, ಅದು ಅವತ್ತು ನಾವು ಮನೆಗೆ ಹೋಗಿದ್ದೇವಲ್ಲ, ಅವ್ರ ಮನೇಲಿ ಒಂದು ಚಂದ ಅಕ್ವೇರಿಯಂ ಇತ್ತಲ್ಲ, ದೊಡ್ಡ ದೊಡ್ಡ ಫಿಶ್ಶು, ಅದು ಸತ್ತೋಯ್ತಂತೆ. ಹಾಂ, ಏನಕ್ಕಂತೆ? ಅದು ಏನೋ ವಾಸ್ತು ಮತ್ತು ಅವ್ರಿಗೆ ಯಾರೋ ಮಾಟ ಎಂಥದ್ದು ಮಾಡಿರ್ಬೇಕಂತೆ, ಅದರಿಂದ ಆಗಿದೆಯಂತೆ ಅದು ಅಂತ. ಈ ಥರದ ಮಾತುಕತೆಗಳೆಲ್ಲ ಕೇಳ್ತಾ ಇದೆ. ನಾನು ಈ ಹಿನ್ನೆಲೆಯಲ್ಲಿ ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು, ವಾಸ್ತುಗೂ ಮತ್ತು ಅಕ್ವೇರಿಯಮ್ಗೂ ಏನಾದರೂ ಸಂಬಂಧ ಇದೆಯಾ? ನೋಡಿ, ವಾಸ್ತು ನಾವು ಫಸ್ಟ್ ಏನು ತಿಳ್ಕೊಬೇಕು ಅಂದರೆ, ವಾಸ್ತು ಈಸ್ ನಾಟ್ ರಿಲಿಜಿಯಸ್, ಇಟ್ ಈಸ್ ಎ ಸೈನ್ಸ್. ಆಯ್ತಾ? ವಾಸ್ತುಶಾಸ್ತ್ರ ಅನ್ನೋದು ಇಸ್ ಸೈಂಟಿಫಿಕ್. ಸೈಂಟಿಫಿಕ್ಲಿ ಏನು ಹೇಳ್ತಾರೆ, ಪಂಚಭೂತಗಳು, ಓಕೆ, ಲೈಟ್, ಅರ್ತ್, ಸ್ಪೇಸ್, ಓಕೆ, ವಾಟರ್, ಈ ಎಲಿಮೆಂಟ್ಸ್ ಎಲ್ಲ ಜೊತೆಲಿ ಬಂದಾಗ ಒಂದು ಮನೇಲಾಗಲಿ ಯಾವುದೇ ಜಾಗದಲ್ಲಾಗಲಿ ಚೆನ್ನಾಗಿ ಬೆಳಕಿದ್ದು, ಚೆನ್ನಾಗಿ ಗಾಳಿ ಇದ್ದು, ಓಕೆ, ಆ್ಯಂಡ್ ಒಳ್ಳೆ ವಾತಾವರಣ ಇದ್ದು, ಸೊ ನೀವು ಚೆನ್ನಾಗಿರ್ತೀರಾ ಅಂತ ಒಂದು ಇದು, ಇಟ್ಸ್ ಅ ಸೈನ್ಸ್. ಸೊ ನೀವು ಇವಾಗ ಇದನ್ನ ತುಂಬ ಜನ ಏನು ಮಾಡ್ಬಿಟ್ಟಿದ್ದಾರೆ, ಅದನ್ನ ರಿಲಿಜಿಯಸ್ ಮಾಡ್ಬಿಟ್ಟಿದ್ದಾರೆ. ಇಟ್ ಈಸ್ ನಾಟ್ ರಿಲಿಜಿಯಸ್, ಅಲ್ವೇ ಅಲ್ಲ. ಸೊ ಆ ದೃಷ್ಟಿಯಿಂದ ನೀವು ಮತ್ಸ್ಯಶಾಸ್ತ್ರ ಅಂತ ನೀವು ಅದನ್ನ ತಗೊಂಬಂದ್ರೆ, ಎಸ್, ದೇ ಆರ್ ವೆರಿ ವೆಲ್ ಕನೆಕ್ಟೆಡ್. Okay, because this is extremely scientific. This generates oxygen. There's a lot of light. Now ಅದರಲ್ಲಿ ಸಾಯಿಲು, ವುಡ್ಡು, ಪ್ಲಾಂಟ್ಸು ಇದೆಲ್ಲ ಇದೆ. ಸೊ ನ್ಯಾಚುರಲ್ ಇರೋದ್ರಿಂದ ಇಟ್ ಹ್ಯಾಸ್ ಆಲ್ ದಿ ಎಲಿಮೆಂಟ್ಸ್ ಆಫ್ ವಾಸ್ತು. ಅದರೊಳಗೆ ಒಂದು ಅಕ್ವೇರಿಯಂ ಅಲ್ಲಿ ಇದೆ. ಓಕೆ, ಆ್ಯಂಡ್ ಅದು ನಮಗೆ ದುಡ್ಡು ಹೆಚ್ಚು ಮಾಡುತ್ತಾ, ನಾನು ಐ ಕೆನಾಟ್ ಬಿ ದ ಜಡ್ಜ್ ಆಫ್ ದ್ಯಾಟ್. ನಿಮಗೆ ಮನ್ಸಿಗೆ ಶಾಂತಿ ಸಿಗುತ್ತಾ? ಎಸ್. ಓಕೆ, ನಿಮ್ಮ ಮಕ್ಕಳು ಸ್ಕೂಲಲ್ಲಿ ಇನ್ನೂ ಚೆನ್ನಾಗಿ ಓದ್ತಾರಾ? ಎಸ್. ನೀವು ಇನ್ನೂ ಪ್ರೊಡಕ್ಟಿವ್ ಆಗಿರ್ತೀರ ಆಫೀಸಲ್ಲಿ? ಎಸ್. ಓಕೆ, ನಿಮಗೆ ನೀವು ನಾರ್ಮಲ್ ಆಗಿ ಸ್ಕೂಲಲ್ಲಿ ಕಲಿಯುವಂಥದ್ದು, ಕಾಲೇಜಲ್ಲಿ ಕಲಿಯೋದು ಅಂಥದ್ದು ಇನ್ನೂ ಹೆಚ್ಚಿಗೆ ಕಲಿತೀರಾ? ಎಸ್. ಬಿಕಾಸ್ ಇದು ಒಂದು ಹಾಬಿನಲ್ಲಿ ನೋಡಿ, ಇವಾಗ ನಾನು ಐ ಆಲ್ಸೋ ವೆಂಟ್ ಟು ಸ್ಕೂಲ್ ಆ್ಯಂಡ್ ಕಾಲೇಜ್ ಲೈಕ್ ಎವ್ರಿಬಡಿ. ಓಕೆ, ಆದರೆ ನೀವು ನಂಬ್ತೀರಾ, ಇಫ್ ಐ ಟೋಲ್ಡ್ ಯು ನನಗೆ ಬಾಟ್ನಿ, ಝುವಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಆಮೇಲೆ ಇದೆಲ್ಲ ನಾರ್ಮಲ್ ಸ್ಕೂಲಲ್ಲಿ ಕಲಿಯುವಂಥದ್ದು, ಬಟ್ ಮಾಮೂಲಿ ಹುಡುಗರಿಗಿಂತ ಜಾಸ್ತಿ ಬರುತ್ತೆ ನನಗೆ, ನನ್ನ ಏಜ್ನವ್ರಿಗಿಂತ ಜಾಸ್ತಿ ಗೊತ್ತು, ಬಿಕಾಸ್ ಆಫ್ ದಿ ಅಕ್ವೇರಿಯಂ. ಅದಲ್ದಿರ ಪ್ಲಂಬಿಂಗ್, ಕಾರ್ಪೆಂಟ್ರಿ, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಇದೆಲ್ಲ ಬರುತ್ತೆ ನನಗೆ, ಬಿಕಾಸ್ ಎಲ್ಲ ಲೈಟ್ ಫಿಟ್ ಮಾಡಬೇಕು, ಪ್ಲಂಬಿಂಗ್ ಚೆಕ್ ಮಾಡಬೇಕು, ಎಲ್ಲ ಬರುತ್ತೆ. ಇಟ್ಸ್ ನಾಟ್ ಕಾಮನ್. ಸೊ ಅಕ್ವೇರಿಯಂ ಇರೋರು ಇದೆಲ್ಲ ಕಲ್ತಿರ್ತಾರೆ, ಇಲ್ಲ ಕಲಿಬೇಕಾದಂಥ ಪರಿಸ್ಥಿತಿ ಅದು, ಟು ಕೀಪ್ ದಿಸ್ ಕಂಫರ್ಟಬಲ್ ಆ್ಯಂಡ್ ಹ್ಯಾಪಿ. ಸೊ ದ್ಯಾಟ್ ಈಸ್ ವೇರ್ ಯು ಹ್ಯಾವ್ ಟು ಸಿ. ಆ ಶಾಸ್ತ್ರ ಅನ್ನೋದು, ದ ಸೈನ್ಸ್ ಆಫ್ ಇಟ್ ಈಸ್ ದ ಲರ್ನಿಂಗ್ ಅನ್ಸುತ್ತೆ ನನಗೆ, ಈಸ್ ವಾಟ್ ಯು ಕ್ಯಾನ್ ಗೇನ್ ಫ್ರಮ್ ಇಟ್. ಸಿ, ಇವಾಗ ನಂಬಿದ್ರೆ ಅದೇನೋ ಅಂತಾರಲ್ಲ ಸರ್, ನಂಬಿದ್ರೆ ದೇವರು ಅಂತ. ಓಕೆ, ನಾನು ಇದನ್ನ ದೇವರು ಅಂತಾನೆ ನಂಬ್ತೀನಿ ಸರ್. ಪ್ರಕೃತಿ ಇಸ್ ಗಾಡ್, ನೇಚರ್ ಇಸ್ ಗಾಡ್, ನನ್ನ ಬಿಲೀಫು. ಇದು ನನಗೆ ಅನ್ನ ಕೊಡೋ ದೇವರು. ಸೊ ದೇರ್ ಇಸ್ ನೋ ಹಾರ್ಮ್ ಇನ್ ಇಟ್. Does it make me happy? Yes. Has it changed me from a person? Yes. ಒಂದು 25 ವರ್ಷದಿಂದ, ನನಗೆ ವಯಸ್ಸು 24, ಇದೆಲ್ಲ ಬರೀ ಡಿಸ್ಕಷನ್ಗೋಸ್ಕರ, ಬಟ್ 25 ವರ್ಷದಿಂದ ಐ ವಾಸ್ ಅ ಡಿಫ್ರೆಂಟ್ ಮ್ಯಾನ್. ಓಕೆ, ಕೋಪ ಜಲ್ದಿ ಬರೋದು, ಐ ಮೀನ್ ಮಾತು ಬೈಗಳ ಜಾಸ್ತಿ, ಸ್ಟ್ರೆಸ್ಸು. ಬಟ್ ವೆನ್ ಐ ಕಂಪ್ಲೀಟ್ಲಿ ಗಾಟ್ ಇನ್ ಟು ದಿಸ್, ಕೆಲವು ಸರಿ ಕೈ ಎತ್ತಿದ್ದು ಇರ್ಬೋದು. ಹೌದು, ಎತ್ತಿದ್ದು ಇರ್ಬೋದು, ಅದಕ್ಕೆ ಕೇಸು ಕಚೇರಿ ಅಂತ ಆಗಿರೋದು ಇದೆ, ಆಯ್ತಾ? ಬಿಕಾಸ್ ಆ ಬಿಹೇವಿಯರ್, ಈಗೋ ಅದ್ರಲ್ಲಿ ಏನೂ ಇಲ್ಲ ಸರ್. ಇವಾಗ ನನಗೆ ನೀವು ಏನಾದರೂ ಬೈರಿ, ನಾನು ಸೈಲೆಂಟ್ ಆಗಿರ್ತೀನಿ, ನಾನು ಖುಷಿಯಾಗಿರ್ತೀನಿ. ಯಾಕೆ? ಐ ಥಿಂಕ್ ದಟ್ ಕನೆಕ್ಷನ್, ಸರ್, ದಟ್ ಕನೆಕ್ಷನ್ ವಿತ್ ನೇಚರ್.
ಓಕೆ, ಬಿಕಾಸ್ ಒಂದು ಅಕ್ವೇರಿಯಮಿಂದ ನೀವು ಒಂದು ಪೇಷನ್ಸ್ ಕಲಿತೀರಾ. ವಾಟ್ ಹ್ಯಾಸ್ ಟು ಹ್ಯಾಪನ್ ವಿಲ್ ಹ್ಯಾಪನ್, ಆಯ್ತಾ? ಯು ಕೆನಾಟ್ ಚೇಂಜ್ ದಟ್. ಅಕ್ವೇರಿಯಮ್ಮು ನಿಮ್ಮ ಕಂಟ್ರೋಲಲ್ಲಿಲ್ಲ. ಯು ಹ್ಯಾವ್ ಟು ಲೆಟ್ ಗೋ ಆಫ್ ಕಂಟ್ರೋಲ್. ಯಾವತ್ತು ನೀವು ಕಂಟ್ರೋಲ್ ಬಿಟ್ಬಿಟ್ಟು ಪ್ರಕೃತಿ ಇಸ್ ದ ಬಿಗ್ಗೆಸ್ಟ್ ಥಿಂಗ್, ಬಿಗರ್ ದೆನ್ ಮೀ, ನೇಚರ್ ಇಸ್ ಬಿಗರ್ ದೆನ್ ಮೀ ಅಂದಾಗ ನೀವು ಯು ಹ್ಯಾವ್ ನಥಿಂಗ್ ಟು ಲೂಸ್. ಸೊ ವೆನ್ ಯು ಹ್ಯಾವ್ ನಥಿಂಗ್ ಟು ಲೂಸ್, ಯು ಡೋಂಟ್ ಗೆಟ್ ಆಂಗ್ರಿ ಅಲ್ವಾ? ಕರೆಕ್ಟ್. ಸೊ ಈ ದೃಷ್ಟಿಯಿಂದ ಐ ಥಿಂಕ್ ದಟ್ ಈಸ್ ವೇರ್ ದ ಚೇಂಜ್ ಇಸ್ ಹ್ಯಾಪನ್ ಆ್ಯಂಡ್ ಯು ಆರ್ ಕಾನ್ಸ್ಟೆಂಟ್ಲಿ ಬ್ಯುಸಿ. ಆ ಮೀನ್ ನೋಡ್ತಾ ಇದ್ರೆ ಅದು ಇದೊಂಥರ ಟಿ ವಿ ಸೀರಿಯಲ್ ನೋಡ್ದಂಗೆ ಸರ್ ಇದು. ಅದೇನೋ ಈ ಕಡೆ ಬರುತ್ತೆ, ಹಿಂಗೆ ಬರುತ್ತೆ, ಅದೇನೋ ಏನು. ಇವಾಗ ಯೋಚನೆ ಮಾಡಿ, ಅಲ್ಲಿ 5-6 ಮೀನಿದೆ, ಏನು ಮಾತಾಡ್ಕೊತಾ ಇರ್ಬೋದು ಅವರು? ಏನೋ ಒಂದು ಕಮ್ಯುನಿಕೇಶನ್ ಇರುತ್ತಲ್ವಾ ಸರ್? ಇರಲೇಬೇಕು. ಇವಾಗ ಅವರೆಲ್ಲ ಮಾತಾಡ್ಕೊಂತಾರೆ, ಯಾರು ಇವರಿಬ್ರು ಕೂತ್ಕೊಂಡು ಇಲ್ಲಿ ಮುಂದೆ ಏನೋ ಮಾಡ್ತಾ ಇದಾರಲ್ಲ, ಏನ್ ತರಲೆ ಇವರಿಬ್ರದ್ದು ಅಂತ ಏನೋ ವಿಷಯ ಮಾತಾಡ್ಕೊಂತ ಇರ್ಬೋದು. ನಮ್ ಪಾಡ್ಕಾಸ್ಟ್ ತರ ಅಲ್ಲೂ ಪಾಡ್ಕಾಸ್ಟ್ ನಡೀತಾ ಇರ್ಬೋದು. ಸಿ ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ವೆನ್ ಯು ಲುಕ್ ಎಟ್ ಇಟ್ ಫ್ರಮ್ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್, ಇವಾಗ ನಾನು ನೀವು ಏನು ಸರ್, ವಿ ಆರ್ ನೋಬಡಿ ಇನ್ ದಿಸ್ ವರ್ಲ್ಡ್. ಮಿನಿಸಿಕ್ಯೂಲ್ ಸ್ಮಾಲ್ ಪಾರ್ಟ್ಸ್. ಯಾಕ ಕೋಪ, ಯಾಕ ಈಗೋ? ಸಿ ನೇಚರ್ ಇಸ್ ಬಿಗರ್ ದೆನ್ ಅಸ್ ಅಷ್ಟೇ. ಸೊ ಈ ನಿಮಗೆ ಅದರ ಒಂದು ಕಲ್ಪನೆ ಬಂದಿದೆಯಾ, ಈ ವಾಸ್ತು ಇದನ್ನ ಇಲ್ಲೇ ಇಡಬೇಕು? ತುಂಬಾ ಜನ ನನಗೆ ಕೇಳ್ತಾರೆ, ಈಗ ನಮ್ಮಲ್ಲಿ ಮೀನೆಲ್ಲ ಸತ್ತೋಯ್ತು ಸರ್, ಯಾರೋ ಮಾಟ ಮಾಡಿರ್ಬೇಕು ನಮ್ಗೆ. ಸರ್ ನಾನು ಮಾಟ ಮಂತ್ರ ಎಲ್ಲ ಐ ಮೀನ್ ಐ ಡೋಂಟ್ ನೋ. ಐ ಮೀನ್ ಬಿಲೀವ್ ಮಾಡೋರು ಬಿಲೀವ್ ಮಾಡಲಿ, ನಾನಂತೂ ಬಿಲೀವ್ ಮಾಡಲ್ಲ. ಬಿಕಾಸ್ ನಾನು ಕಣ್ಣಾರೆ ನೋಡಿಲ್ಲ. ನೋಡಿದ್ರೆ ಬಿಲೀವ್ ಮಾಡ್ತೀನಿ. ಓಕೆ, ಬಟ್ ನೋಡಿ, ನೀವು ಮೀನ್ನ ಸಾಕೋ ಒಂದು ರೀತಿ ಇದೆ, ಒಂದು ವಿಧಾನ ಇದೆ. ಅದಕ್ಕೆ ಬೇಕಾಗಿರುವಂಥ ಊಟ ಕೊಡಬೇಕು, ಅದಕ್ಕೆ ಬೇಕಾಗಿರುವಂಥ ವಾತಾವರಣ ಕೊಡಬೇಕು. ಅದೆಲ್ಲ ಕೊಡ್ಲಿಲ್ಲ, ಸತ್ತೋಯ್ತು ಅಂದ್ಬಿಟ್ಟು ಯು ಬ್ಲೇಮ್ ಇಟ್ ಆನ್ ಸಂಬಡಿ. ದಟ್ ಇಸ್ ಸ್ಟುಪಿಡಿಟಿ ಸರ್. ಕರೆಕ್ಟ್. ಯಾಕಂದ್ರೆ ಅದಕ್ಕೂ ಒಳಗಡೆ ಒಂದು ಆಕ್ಸಿಜನ್ ಬೇಕು ನೋಡಿ. ಕರೆಕ್ಟ್. ಅದು ಏನ್ ಗೊತ್ತಾ, ದಟ್ ಇಸ್ ಅ ಸಿಲ್ಲಿ ಎಕ್ಸ್ಕ್ಯೂಸ್ ನಾವ್ ಹೇಳೋದು. ಐ ಮೀನ್ ನಾವು ಮಾಡುವ ತಪ್ಪಿಗೆ ನಾವೊಂದು ಎಕ್ಸ್ಕ್ಯೂಸ್ ಕೊಡ್ತಾ ಇದೀವಿ. ತಪ್ಪು ಮಾಡಿರೋದು ನಾವು ಗೊತ್ತು, ನಾವು ತಪ್ಪು ಮಾಡಿದೀವಿ. ಯಾಕೆ ಹೇಳಿರ್ತಾರೆ ಫಿಲ್ಟ್ರೇಷನ್ ಹಾಕಿ, ಈ ತರ ಮಾಡಿ. ಇಲ್ಲ, ನಮಗ್ ದುಡ್ಡು ಖರ್ಚು ಮಾಡಂಗಿಲ್ಲ, ಬರೀ ವಾಸ್ತು ಚೆನ್ನಾಗಿರ್ಬೇಕು, ಮೀನ್ ಇಟ್ಬಿಡು. ಆಗತ್ತಾ? ಆಗಲ್ಲ. ಸಿ ದ ವಾಸ್ತು ಅಂತ ಬಿಲೀವ್ ಮಾಡೋರ್ಗೆ ನಾನೊಂದು ಹೇಳ್ತೀನಿ, ಎವ್ರಿ ಟೈಮ್ ನೀವು ತಪ್ಪು ಮಾಡಿ ಆ ಮೀನ್ ಸತ್ತಾಗೆಲ್ಲ ನಿಮ್ಮ ಮನೆ ಕೆಟ್ಟದಾಗತ್ತೆ ಹೊರತು ಒಳ್ಳೇದಾಗಲ್ಲ. ಅದು ನನ್ನ ಬಿಲೀಫ್. ಕರೆಕ್ಟ್. ಯಾಕಂದ್ರೆ ಅದು ಬದುಕಬೇಕಾದ, ಅದು ಬೇಜಾರು ಮಾಡ್ಕೊಂತಾನೆ ಸಾಯ್ತದೆ. ಅದು ಬಾಯಿ ಇಲ್ದಿರೋ ಜೀವ ಹೇಳಕ್ಕಾಗಲ್ಲ, ಬಟ್ ಬಾಯಿ ಇದ್ದಿದ್ರೆ ಮಕ್ಕುಗ್ದಿರೋದು ಗ್ಯಾರಂಟಿ. ಓಕೆ, ಅಂಡ್ ಸಾಯಲ್ಲ ಅಂತಲ್ಲ, ಎಲ್ಲದಕ್ಕೂ ಒಂದು ಲೈಫ್ ಸ್ಪ್ಯಾನ್ ಇದೆ. ಇವಾಗ ಈ ಮೀನಿಗೆ ಒಂದು 3-4 ವರ್ಷ ಲೈಫ್ ಸ್ಪ್ಯಾನ್ ಇದೆ. ಆ ಲೈಫ್ ಸ್ಪ್ಯಾನ್ ಬದುಕಲಿ, ಆ ಬದುಕಕ್ಕೆ ಅವಕಾಶ ಮಾಡಿಕೊಡಿ. ಕರೆಕ್ಟ್. ನೀವು ಚೆನ್ನಾಗಿರ್ತೀರಾ, ನಿಮ್ಮ ಮನೇಲಿ ಚೆನ್ನಾಗಿರುತ್ತೆ. ಐ ಆಮ್ ಶೋರ್ ಆಫ್ ದ್ಯಾಟ್. ಓಕೆ, ಅಂಡ್ ಸರ್ ದುಡ್ಡು ಬರುತ್ತೆ ಅಂದ್ರೆ ನಮ್ಗೆ ಇವಾಗ ಅಕ್ವೇರಿಯಂ ಎಲ್ಲ ಕಡೆ ಇದೆ. ಐ ಶುಡ್ ಬಿ ಅಂಬಾನಿ. ಹೌದು, ಆಗ್ಬೇಕಾಗಿತ್ತು ಅಲ್ವಾ? ಬಟ್ ನಾನು ಹೇಳೋದೇನಂದ್ರೆ, ಅವ್ರ ದುಡ್ಡಲ್ಲಿ ಇರ್ಬೋದು, ನಾನು ಮನ್ಸಲ್ಲಿದ್ದೀನಿ. ಹೌದು. ಓಕೆ, ಐ ಆಮ್ ಹ್ಯಾಪಿ. ಬಟ್ ಇವತ್ತಿನ ಈ ವಾಸ್ತು ಅಥವಾ ಆರ್ಕಿಟೆಕ್ಟ್ ಅಥವಾ ಇಂಥ ಒಂದು ಯುಗದಲ್ಲಿ ನಿಮ್ಗೆ ಆ ಥರದ ಒಂದು ಇದು ಬರುತ್ತಾ? ದಿನ ಬರುತ್ತೆ ಸರ್. ಓಕೆ, ನಾವು ಆರ್ಕಿಟೆಕ್ಟ್ ಅವರು ಬಂದು ದೇ ಹ್ಯಾವ್ ನೋ ನಾಲೆಜ್ ಅಬೌಟ್ ಅಕ್ವೇರಿಯಂ. ಅವ್ರು ಏನಂದ್ರೆ ಡಿಸೈನ್ ನೋಡ್ತಾರೆ. ಇವಾಗ ಕೆಲವೊಂದ್ ಕಡೆ ಏನ್ ಮಾಡ್ತಾರೆ, ಈ ಗೋಡೆ ತೆಗೆದುಬಿಟ್ಟು ಅಕ್ವೇರಿಯಂ ಹಾಕ್ಬಿಡೋಣ ಅಂತಾರೆ. ಕಾಮನ್ ಸೆನ್ಸ್ ಯೋಚನೆ ಮಾಡಲ್ಲ ಸರ್. 1 ಅಡಿ ಅಗಲ, 5 ಅಡಿ ಉದ್ದ. ನಾನ್ ಕೇಳೋದು ಇಷ್ಟೇ, ಅಲ್ಲಪ್ಪ ನೀವು ಒಳಗೋಗ್ಬಿಟ್ಟು ಅದ್ ಹೆಂಗಯ್ಯ ಕ್ಲೀನ್ ಮಾಡ್ತೀರಾ? ಹೇಗೆ ಮಾಡ್ತೀರಿ? ಇಷ್ಟೇ ಕೇಳೋದು ನಾನು. ಒಂದು ಪೈಪ್ ಹಾಕ್ಬಿಡೋಣ. ಇದೇ ನಾನು ಹೇಳೋದು. ಇದಕ್ಕೆ ಕಾಮನ್ ಸೆನ್ಸ್ ಬೇಕು ಸರ್. ಓಕೆ, ಪೀಪಲ್ ಹ್ಯಾವ್ ಲಾಸ್ಟ್ ಕನೆಕ್ಷನ್ ವಿತ್ ನೇಚರ್ ಸರ್. ಮರ್ತೋಗ್ಬಿಟ್ಟಿದ್ದಾರೆ. ದೇವ್ ಲಾಸ್ಟ್. ಸುಮ್ಮನೆ ಏನೋ ವೀಕೆಂಡ್ ಅಲ್ಲಿ ಬಂಡೀಪುರಕ್ಕೆ ಹೋಗ್ಬಿಟ್ಟು ಬರ್ತೀನಿ, ಕೂರ್ಗಿಗೆ ಹೋಗ್ಬಿಟ್ಟು ಬರ್ತೀನಿ, ವಾಟರ್ ಫಾಲ್ ಅಲ್ಲಿ ನೋಡ್ಕೊಂಡ್ ಬರ್ತೀನಿ, ಅದಲ್ಲ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಓ ಬಾಸ್ ಇದಿಷ್ಟಿದೆ. ಹೌದು. ಇವಾಗ ಎವ್ರಿ ಟೈಮ್ ನೀವು ಒಂದು ಅಕ್ವೇರಿಯಂ ಕ್ರಿಯೇಟ್ ಮಾಡಿದಾಗ, ನೀವು ಒಂದು ಪ್ರಕೃತಿಯ ಒಂದು ಸ್ಮಾಲ್ ಪಾರ್ಟ್, ಒಂದು ಅಂಶನ ತಗೊಂಬಂದು ಮನೇಲಿ ಇಡ್ತಾ ಇದ್ದೀರಾ. ಇಮ್ಯಾಜಿನ್ ಅ ಸ್ಮಾಲ್ ಪೀಸ್ ಆಫ್ ದ ರಿವರ್. ಆ ನೀರು ಹೆಂಗೆ ಫ್ಲೋ ಆಗಬೇಕು, ಲೈಟ್ ಹೆಂಗೆ ಬೀಳಬೇಕು. ಓಕೆ, ಅದರಲ್ಲಿ ಇವಾಗ ನಾವು ಒಂದು ವಾರ ಊಟ ಹಾಕ್ಲಿಲ್ಲ ಅಂದ್ರೂ ಈ ಮೀನು ಅಷ್ಟೇ ಹೆಲ್ತಿಯಾಗಿರುತ್ತೆ. ಯಾಕೆಂದ್ರೆ ಅದರೊಳಗೆ ಹುಳ ಉಪ್ಪೆ ಇದೆ, ಬೆಳೆಸ್ತೀವಿ ನಾವು ತಿನ್ಲಿ ಅಂತ. ವಿಚ್ ಇಸ್ ಅ ನ್ಯಾಚುರಲ್ ಇಕೋಸಿಸ್ಟಮ್. ಹೌದು. ಈಗ ಅದಾಯ್ತು. ಆರೋಗ್ಯದ ಪ್ರಶ್ನೆ ಅಂತ ಬಂದಾಗ ಏನ್ ಹೇಳ್ತೀರಿ? ಅಕ್ವೇರಿಯಂ ಮನೆಯಲ್ಲಿ ಒಂದಿದ್ರೆ ಅಲ್ಲಿಯ ಬದುಕುವ ವ್ಯಕ್ತಿಗಳ ಮನಸ್ಸಿನ ಮೇಲೆ ಏನ್ ಪರಿಣಾಮ ಬೀಳುತ್ತೆ? ನೋಡಿ ಸರ್, ಲೈಕ್ ಐ ಸೆಡ್, there are so many sciences you can learn, so many activities you can learn. See, mind
ನಮ್ಮ ಮೈಂಡು ಇವಾಗ ಏನಾಗಿದೆ ಇವಾಗಿನ ಪ್ರಪಂಚದಲ್ಲಿ, ಆ ಫೋನ್ ತಗೊಂಡು ಸ್ವೈಪ್ ಮಾಡ್ತಾ ಇರ್ತಾರೆ. ವಿ ಆರ್ ಬಿಕಮಿಂಗ್ ಇಡಿಯಟ್ಸ್. ಓಕೆ, ಅದೇ ಇವಾಗ ಪಾಪ್ಯುಲರ್ ಆಗಿದೆಯಲ್ಲ ಕಾಕ್ರೋಚ್ ಜನತಾ ಪಾರ್ಟಿ ಅಂತ. ಚೀಫ್ ಜಸ್ಟಿಸ್ ಅವ್ರು ಹೇಳಿದ್ರಲ್ಲಿ ರೀತಿ ತಪ್ಪಿರ್ಬೋದು, ಬಟ್ ಇಟ್ಸ್ ನಾಟ್ ರಾಂಗ್. ಬಿಕಾಸ್ ಅಲ್ಲ, ಅವ್ರು ಹೇಳಿದ್ದೇ ಸತ್ಯ ಅಲ್ವಾ? ಬಿಕಾಸ್ ಇವ್ರು ಏನ್ ಮಾಡ್ತಾ ಇದ್ದಾರೆ, ಏನ್ ನಾಲೆಜ್ ಇದೆ? ಇವಾಗ ನಮ್ಮ ವಯಸ್ಸಲ್ಲಿ, ನಾವು ಚಿಕ್ಕ ವಯಸ್ಸಲ್ಲಿ ನಮ್ಗೆ ಏನಿತ್ತು, ಆಚೆ ಹೋಗಿ ಆಟ ಆಡ್ಬೇಕು, ಮಣ್ಣಲ್ಲಿ ಹಾಕ್ಬೇಕು, ಕೈಯೆಲ್ಲ ಮಣ್ಣು ಮಾಡ್ಕೊಬೇಕು, ಕಲ್ತ್ವಿ ಸರ್ ನಾವು. ಇವತ್ತೇನ್ ಕಲಿತಾ ಇದ್ದಾರೆ ಮಕ್ಕಳು? ಏನೂ ಇಲ್ಲ. ಸೊ ಯಾವಾಗ ನೀವು ಒಂದು ಅಕ್ವೇರಿಯಂ ಅನ್ನೋದು ಒಂದು ಈವನ್ ಎ ಡಿಸ್ಟ್ರಕ್ಟಿವ್ ಚೈಲ್ಡ್, ಅಕ್ವೇರಿಯಂ ಕೊಟ್ಟು ನೋಡಿ. ಓಕೆ, ಐ ವಿಲ್ ಚಾಲೆಂಜ್ ಯು. ಓಕೆ, ಆ ಒಂದು ಮೈಂಡೇ ಚೇಂಜ್ ಆಗ್ಬಿಡುತ್ತೆ. ಇಟ್ ಬಿಕಮ್ ಪ್ರೊಡಕ್ಟಿವ್. ಓಕೆ, ಇವಾಗ ಚಿಲ್ಡ್ರನ್ ವಿತ್ ಡೌನ್ ಸಿಂಡ್ರೋಮ್, ಚಿಲ್ಡ್ರನ್ ವಿತ್ ಸ್ಪೆಷಲ್ ಚೈಲ್ಡ್ ಚಿಲ್ಡ್ರನ್, ಇವರೆಲ್ಲ ಬಂದು ದೇ ಆರ್ ಬೆನಿಫಿಟಿಂಗ್ ಫ್ರಮ್ ಇಟ್. ಓಕೆ, ಈವನ್ ಕಾಮ್ನೆಸ್ ಬರುತ್ತೆ. ಇವಾಗ ನಂದೇ ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟೆ. ಯು ಚೇಂಜ್, ಬಿಕಾಸ್ ಅದು ನಿಮಗೆ ಚೇಂಜ್ ಮಾಡುತ್ತೆ. ಅದರಲ್ಲಿ ಆ ಶಕ್ತಿ ಇದೆ. ಇವಾಗ ಗ್ರೀನರಿ ನಾವು ಕಣ್ಣಲ್ಲಿ ನೋಡ್ತಾ ಇರ್ತೀವಿ ಅಂದ್ರೆ ನಾವು ಕಾಮ್ನೆಸ್ ಬರುತ್ತೆ. ಮೀನ್ ಮೂವ್ಮೆಂಟ್ ನೋಡ್ತಾ ಇದ್ರೆ ಕಾಮ್ನೆಸ್ ಬರುತ್ತೆ. ಓಕೆ, ಅಂಡ್ ದೆನ್ ಮೈಂಡ್ ಆಕ್ಯುಪೈ ಆದಾಗ ನಮ್ಗೆ ಆಟೋಮ್ಯಾಟಿಕ್ಲಿ ನೆಗೆಟಿವ್ ಎಲ್ಲ ನಾವು ಯೋಚನೆ ಮಾಡಲ್ಲ. ಸೊ ದ್ಯಾಟ್ ಹೆಲ್ಪ್ಸ್ ಅ ಲಾಟ್. ಅದರಿಂದ ನಮ್ಗೆ ತುಂಬಾ ಬೆನಿಫಿಟ್ ಇದೆ ಸರ್. ಈವನ್ ಸ್ಟಡೀಸ್ ಇದೆ, ರಿಸರ್ಚ್ ಸ್ಟಡೀಸ್ ಇದೆ, ಅಲ್ಝೈಮರ್ಸ್ ಪೇಷಂಟ್ಸ್ಗೆಲ್ಲ ಇವ್ರಿಗೆ ಬೆನಿಫಿಟ್ ಆಗಿದೆ ಅಂತ. ಅಕ್ವೇರಿಯಂ ಕಾನ್ಸ್ಟೆಂಟ್ಲಿ ವಾಚ್ ಮಾಡೋದ್ರಿಂದ ಅವ್ರ ಮೈಂಡ್ ಡೆವಲಪ್ಮೆಂಟ್, ಅಂದ್ರೆ ಅಲ್ಝೈಮರ್ಸ್ ಅಲ್ಲಿ ಮೈಂಡ್ ವೀಕ್ ಆಗ್ತಾ ಹೋಗುತ್ತೆ, ಅದು ಸ್ಲೋ ಡೌನ್ ಆಗುತ್ತೆ, ಅಷ್ಟು ವೀಕ್ ಆಗಲ್ಲ. ಸೊ ಈ ತರ ನಾವು ನೋಡಕ್ ಹೋದಾಗ, ಅಂಡ್ ಇಟ್ಸ್ ಎ ಫ್ಯಾಮಿಲಿ ಆಕ್ಟಿವಿಟಿ, ಪೂರ್ತಿ ಫ್ಯಾಮಿಲಿ ಸೇರ್ಕೊಂಡು ಮಾಡುವಂತ ಆಕ್ಟಿವಿಟಿ ಆಯ್ತಾ. ನೀವು ಇಲ್ಲಿ ಬಂದಂಗೆನೆ ಒಬ್ರು ಫ್ಯಾಮಿಲಿ ಬಂದಿದ್ರು, ನೀವು ನೋಡಿದ್ರಿ, ಫಾದರ್ ಮದರ್ ಎಲ್ಲ ಬಂದಿದ್ರು, ದೇ ಆರ್ ಆಲ್ ಇನ್ವಾಲ್ವ್ಡ್. ಸೊ ಅವಾಗ ಒಂದು ಕಂಪ್ಲೀಟ್ ಫ್ಯಾಮಿಲಿ ಆಕ್ಟಿವಿಟಿ. ಇಟ್ಸ್ ನಾಟ್ ವಾಚಿಂಗ್ ಟಿವಿ ಆರ್ ಜಸ್ಟ್ ಸಮಥಿಂಗ್.